ಬೆಳಿಗ್ಗೆನೇ ಹೊಟ್ಟೆಗೆ ಬ್ಯಾಟ್ರಿ ಬಿದ್ರೇ ಮತ್ತೆ ನಮಗೆ ಏನು ಕೆಲಸ ಮಾಡಬೇಕು ಅದನ್ನ ಮಾಡೋಕ್ಕಾಗೋದು. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಬಾಯಲ್ಲಿ ನೀರು ಬರ್ತಾ ಇದೆಯಾ? ನನಗೂ ಕೂಡ ಬರ್ತಾ ಇದೆ. ಇದು ತಿಂದುಬಿಟ್ಟು ಆದಮೇಲೆ ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಪ್ಲೇಸಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ನಿಮಗೆ ಗೊತ್ತಿರುತ್ತಲ್ಲ ಬೆಂಗಳೂರು ಟ್ರಾಫಿಕ್ ಯಾವ ಥರ ಇರುತ್ತೆ ಅಂತೇಳಿ. ಸೊ ಅದನ್ನು ಮೂವ್ ಮಾಡಿ ಬರೋಷ್ಟರಲ್ಲಿ ಇಷ್ಟು ಹೊತ್ತಾಯಿತು ಗೈಸ್. ಋಷಿ ಮುನಿ ಧ್ಯಾನ ಮಾಡ್ತಾ ಇದ್ದಾರೆ. ಅವ್ರ ಧ್ಯಾನನ ಭಂಗ ಮಾಡುವ ಬೇಡ ಅಲ್ಲ, ಮುಂದೆ ಹೋಗೋಣ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ದೀಕ್ಷಿತ್ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ನಾನು ಜಯನಗರ 4th ಬ್ಲಾಕಲ್ಲಿರೋ ಪ್ರಕೃತಿ ವನ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೆ. ಸೊ ಅದ್ರದ್ದೊಂದು ವೀಡಿಯೋನ ನಾನು ಇವಾಗ ಕ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಇದು ಬಂದು ಪಾರ್ಕ್ ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ತುಂಬ ಪಾರ್ಕ್ಗಳಿದೆ. ಅದೆಲ್ಲ ನಾನು ಹಿಡಿದು ನನ್ನ ಚಾನಲಲ್ಲಿ ಇದೆ, ನಿಮಗೆ ಬೇಕಾದರೆ ಹೋಗಿ ಅಲ್ಲಿ ನೋಡ್ಕೊಂಡು ಬನ್ನಿ. ಗೈಸ್, ಇದು ಪ್ರಕೃತಿ ವನ ಅಂತ ಹೇಳಿದಲ್ಲ, ಅದ್ರದ್ದು ಎಂಟ್ರೆನ್ಸ್ ಇದು. ಬನ್ನಿ ಇದ್ರೊಳಗಡೆ ಹೋಗೋಣ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ರಕೃತಿ ವನ ಪಾರ್ಕ್ ತುಂಬ ಚೆನ್ನಾಗಿದೆ. ಓದಲಿಕ್ಕೆ ಮಕ್ಕಳಿಗೆ ಎಲ್ಲ ತುಂಬ ಅಂದರೆ ಆಲ್ಮೋಸ್ಟ್ ತುಂಬ ಮಕ್ಕಳೇ ಇಲ್ಲಿ ಜಾಸ್ತಿ ನನಗೆ ಸಿಕ್ಕಿದ್ದು. ಬೆಳಿಗ್ಗೆನೇ ಒಂದು ಒಳ್ಳೆ ಫ್ರೆಶ್ನೆಸ್ ಸಿಗಲಿಕ್ಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದ್ಬಿಟ್ಟು ಒಂದು ಗಳಿಗೆ ಹೋಗಿ ಬರ್ಬೋದು ಇದ್ರೊಳಗಡೆ. ಅಷ್ಟು ಚೆನ್ನಾಗಿದೆ. ಬಂದಾಗಿನೇ ಎಂಟ್ರೆನ್ಸಲ್ಲಿ ಒಂದು ಮಗುನ ತಗೊಂಡು ಒಂದು ಮದರ್ ಇಟ್ಕೊಂಡಿರುವಂಥ ಒಂದು ಸ್ಟ್ಯಾಚ್ನ ನೀವು ನೋಡಿರ್ಬೋದು. ಸೊ ಅದಾದಮೇಲೆ ಹಂಗೇ ಮುಂದೆ ಹೋಗ್ತಾನೇ ಇದ್ದರೆ ಒಂದು ಶಿವಂದು ಸ್ಟ್ಯಾಚು ಗೈಸ್. ಅದೆಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ವಾಟರ್ ಫಾಲ್ಸ್ ಥರ ವಾಟರ್ ಇದು ಮಾಡಿದ್ದಾರೆ. ಈ ಫಾಲ್ಸ್ ಇದು ಈ ಪಾರ್ಕ್ ಏನಿದೆ ಅದ್ರ ಮಧ್ಯದಲ್ಲಿ ಈ ಶಿವನ ಸ್ಟ್ಯಾಚುನ ಇಟ್ಟು ಅಲ್ಲಿ ನೀರು ಬರುವಂಥದ್ದು. ಎಂಥ ಚೆಂದ ಇದೆ ಅಂದರೆ ಇದನ್ನ ನೋಡೋಕ್ಕೆ ಸುಮ್ಮನೆ ಹಂಗೆ ನೋಡಿಕೊಂಡೇ ಇರೋಣ ಅಂತ ಅನಿಸುತ್ತೆ. ಆ ನೀರು ಬೀಳುವ ಸೌಂಡ್, ಆ ವಾಟರ್ ಫಾಲ್ಸ್ ವಾಟರ್ ಏನು ಹಿಂಗೆ ಬೀಳ್ತಾ ಇರುತ್ತಲ್ಲ ಅದ್ರದ್ದು ಸೌಂಡ್, ಮತ್ತು ಆ ನೀರು ಬರುವಾಗ ನೋಡಿ ಹವೆ ಬರುತ್ತಲ್ಲ ಅದ್ರದ್ದು. ಸೊ ಇದಕ್ಕೆ ಆ ಪ್ರಕೃತಿ ವನ ಅಂತ ಇದಕ್ಕೆ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ. ಸೊ ಆ ಗಿಡಗಳಿಗೆ ಮತ್ತು ನಮ್ಮ ಮನಸ್ಸಿಗೆ ತುಂಬ ಒಂದು ಏನು ಹೇಳೋದು, ಒಂದು ಶಾಂತಿಯಾಗಿ ಫೀಲ್ ಕೊಡುವಂಥ ಒಂದು ಮೆಲೋಡಿಯಾಗಿರುವಂಥ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳಿದ್ರೆ ಈ ಪ್ರಕೃತಿ ವನ ತುಂಬ ಚೆನ್ನಾಗಿದೆ. ಒಂದು ಸಲ ಬಂದಿದ್ದೆ ನಾನು, ಟೈಮಿಂಗ್ ಗೊತ್ತಿರಲಿಲ್ಲ, ಹಾಗೆ ಬಂದು ವಾಪಸ್ ಹೋಗಿದ್ದೆ. ಮತ್ತೆ ನಾನು ಪುನಃ ಟೈಮಿಂಗ್ ಕೇಳ್ಕೊಂಡು ಮತ್ತೆ ಬಂದೆ. ಇಲ್ಲಿ ನೋಡಿ ಒಂದು ಋಷಿ ಮುನಿಗಳು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಸುಮ್ಮನೆ ಜ್ಞಾನ ಮಾಡ್ತಾ ಇರುವ ಹಾಗೆ. ಅವ್ರ ಜೊತೆ ಹೋಗಿ ಮಾತಾಡುವ ಆಗಲ್ಲಲ್ಲ ಆ ಥರ ಎಲ್ಲ ಮಾತಾಡ್ಕೊಂಡು ಬರಲಿಕ್ಕೆ ಆಗಲ್ಲ. ಸೊ ಸ್ಟ್ಯಾಚ್ಯೂಲಿ ಅವರು ಹಾಗೆ ಒಂದು ಜ್ಞಾನ ಮಾಡ್ಕೊಂಡು ಕೂತಿರೋ ಥರ ಇದೆ. ಸೊ ಹಾಗೆ ಮುಂದೆ ಹೋಗೋಣ. ತುಂಬ ಚೆನ್ನಾಗಿದೆ. ಇದು ಫುಲ್ ಒಂದು ರೌಂಡ್ ಹೇಗೆ ಬಂದ್ರೂ ನೀವು ಆ ಶಿವನ ಸ್ಟ್ಯಾಚ್ಯೂ ಏನಿದೆ ತಲೆಯಲ್ಲಿ ನೀರು ಬೀಳುವಂಥ ಇದೆಯಲ್ಲ ಅದಕ್ಕೆ ದಾರಿ ಒಂದು ಆ ಫುಲ್ ಪ್ರಕೃತಿ ವನ ಅಂದರೆ ಆ ಪಾರ್ಕ್ ಒಳಗಡೆ ಆ ಥರ ಮಾಡಿದ್ದಾರೆ. ಎಲ್ಲಿಗೆ ಹೋದ್ರೂ ನೀವು ಅದ್ರ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರುವ ಹಾಗೆ ಒಂದು 4 ದಾರಿಗಳನ್ನ ಮಾಡಿದ್ದಾರೆ. ಕಂಬಿಗಳನ್ನೆಲ್ಲ ಇಟ್ಟು ಆ ಫಾಲ್ಸ್ ನೀರೆಲ್ಲ ಬೀಳಿದ್ದು ಕೆಳಗಡೆ ಆ ಥರ ಹರಿಯುವಂಥದ್ದು. ಸೊ ಸೂಪರಾಗಿದೆ. ಮತ್ತು ನನಗೆ ಬೇರೆ ಬೆಳಿಗ್ಗೆ ಹೋಗಿದ್ದಲ್ಲ, ಹಾಗಾಗಿ ಜನ ಸ್ವಲ್ಪ ಕಡಿಮೆ ಇತ್ತು. ಆ್ಯಕ್ಚುಲಿ ಈವ್ನಿಂಗ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ತುಂಬ ಕ್ರೌಡಾಗಿರ್ತಾರೆ ಮಕ್ಕಳು, ಇವರು ಜನಗಳೆಲ್ಲಾಗಿ. ಅಷ್ಟು ಬೆಳಿಗ್ಗೆ ಬೇಗ ಬರಲ್ಲ, ಯಾಕೆಂದರೆ ಇದ್ರ ಟೈಮಿಂಗ್ ಆ ಥರ ಇದೆ. ಟೈಮಿಂಗ್ ನಾನು ಹೇಳ್ತೀನಿ. ಹೀಗೆ ಮುಂದೆ ಹೋಗ್ತಾ ಹಾಗೇ ಲೆಫ್ಟ್ ತೊಗೊಂಡ್ರೆ ಪುನಃ ಅದಕ್ಕೇ ಅಂದರೆ ಆ ಈಶ್ವರಂದು ಏನಿದೆ ಸ್ಟ್ಯಾಚ್ಯೂ ಅದನ್ನ ನೋಡ್ಕೊಂಡು ಬರೋಕ್ಕೆ ಪುನಃ ಒಂದು ದಾರಿ. ಆ ಥರ ಒಂದು 4 ದಾರಿಗಳನ್ನ ಈ ಥರ ಕಂಬಿಯಲ್ಲಿ ಇಟ್ಟು ಮಾಡಿದ್ದಾರೆ. ಮತ್ತು ಒಂಥರ ವಿಲೇಜ್ ವಾತಾವರಣ ಥರ ಇದೆ. ತುಂಬ ಫೀಲ್ ಕೊಡುವಂಥ ಒಂದು ಒಳ್ಳೆ ಜಾಗ ಅಂದರೆ ಈ ಪ್ರಕೃತಿ ವನ ಅಂತ ಹೇಳ್ಬೋದು. ಪಾರ್ಕ್ಗಳನ್ನ ನಾನು ಹಿಡಿದು ಹಾಕಿದ್ದೀನಿ. ವಿಡಿಯೋನ ಮಾಡುವ ಅಂತ ಹೇಳಿ ಹಾಗೆ ಬಂದಿದ್ದೆ. ಸೊ ವಿಡಿಯೋ ಅಲೌಡ್ ಇದೆ, ಇಲ್ಲಿ ಮಾಡ್ಬೋದು. ಮತ್ತು ತುಂಬ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಮತ್ತು ಸ್ವಲ್ಪ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ. ಟೈಮಿಂಗ್ ಹೇಳ್ತೀನಿ. 6ರಿಂದ 10ವರೆಗೆ. ಈವ್ನಿಂಗ್ ಬಂದು ನಿಮಗೆ 4 o'clockಯಿಂದ 9 ಗಂಟೆ ಇರುತ್ತೆ, 9 o'clock ಗಂಟೆ ಇರುತ್ತೆ. ಟೈಮಿಂಗ್ ಬಂದು ಇಷ್ಟಿದೆ. ಸೊ ನೀವೇನಾದರೂ ಜಯನಗರಕ್ಕೆ ಬಂದರೆ ಪ್ರಕೃತಿ ವನ ಈ ಪಾರ್ಕಿಗೆ ಬಂದು ಹೋಗಿ. ತುಂಬ ಚೆನ್ನಾಗಿದೆ. ಸ್ಟ್ಯಾಚ್ಯೂಗಳನ್ನೆಲ್ಲ ಹಾಕಿದ್ದಾರೆ, ಮತ್ತು ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಒಂದು ವಿಲೇಜ್ ವಾತಾವರಣ ಥರ ಇದೆ ಇಲ್ಲಿ ನೋಡಿದ್ರೆ, ಅಷ್ಟು ಚೆನ್ನಾಗಿದೆ. ಸೊ ಹಾಗೆ ನಿಮಗೆ ತೋರಿಸೋಣ ಅಂತ ಹೇಳಿ ಮೈಸೂರಿಗೆ ಹೋದರೆ ಮೈಸೂರಲ್ಲಿ ಒಂದು ಪಾರ್ಕ್ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಪಾರ್ಕ್ನ ನಾನು ಹಾಕಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಓಕೆ. ಮತ್ತು ಇವಾಗ ಒಂದು ನಾಗರಬಾವಿಯಲ್ಲಿ ಒಂದು ಪಾರ್ಕನ್ನ ಹಿಡಿದು ಹಾಕಿದ್ದೆ, ಅದು ಝೀನ್ ಪಾರ್ಕ್ ಅಂತ ಹೇಳಿ. ಅದು ತುಂಬ ಚೆನ್ನಾಗಿದೆ. ಆ ಪಾರ್ಕ್ ನೋಡ್ಕೊಂಡು ಬನ್ನಿ. ಓಕೆ. ಮತ್ತು ಇಲ್ಲಿಗೆ ಬಂದರೆ ನಿಮಗೆ ರೀಲ್ಸ್ ಮಾಡ್ಬೋದು. ರೀಲ್ಸ್ ಹುಚ್ಚಿರೋರಿಗೆ ನಮ್ಮ ಥರ ರೀಲ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತೀನಿ. ಇದಕ್ಕೋಸ್ಕರ ಸ್ವಲ್ಪ ಬೆಳಿಗ್ಗೆ ಬೇಗ ಬಂದೆ ನಾನು.
ಸೊ ನಿಮಗೆ ಗೊತ್ತಿರುತ್ತಲ್ಲ ಬೆಂಗಳೂರು ಟ್ರಾಫಿಕ್ ಯಾವ ಥರ ಇರುತ್ತೆ ಅಂತೇಳಿ. ಸೊ ಅದನ್ನು ಮೂವ್ ಮಾಡಿ ಬರೋಷ್ಟರಲ್ಲಿ ಇಷ್ಟು ಹೊತ್ತಾಯಿತು. ಸೊ ಹಾಗೆ ಇನ್ನೀಗ ನಾನು ಮನೆಗೆ ಹೊರಟೆ. ಸಪೋರ್ಟ್ ಮಾಡಿ ಗಾಯ್ಸ್, ದಯವಿಟ್ಟು ಸಿಗುವ ಮತ್ತೆ. ಇನ್ನು ನಾನು ಮನೆಗೆ ಹೋಗಿ ತಲುಪೋಷ್ಟರಲ್ಲಿ ದೋಸೆ ತಿಂದಿದ್ದಲ್ಲ ಅದೆಲ್ಲ ಈಗ ಕರಗಿ ಹೋಗುತ್ತೆ. ಸೊ ಗಾಯ್ಸ್ ಬಾಯ್, ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.